ಮೋದಿ ಸರ್ಕಾರದ ಮುಂದಿನ 100 ದಿನಗಳ ಅಜೆಂಡಾ ಹೇಗಿರುತ್ತೆ, ಮೊದಲ 100 ದಿನಗಳು ಸರ್ಕಾರ ಹೇಗೆ ಕೆಲಸ ಮಾಡಬೇಕು, ಎಲ್ಲ ಸಚಿವರು ಸಹ ಆ ಸಭೆಯಲ್ಲಿ ಭಾಗವಹಿಸಿದರು. ಈ 100 ದಿನಗಳ ಅಜೆಂಡಾದಲ್ಲಿ ಏನಿದೆ, ಹಾಗಾದರೆ ಯಾವ ಯಾವ ರೀತಿಯ ಬದಲಾವಣೆಗಳನ್ನು ಮೋದಿ 3.0 ಸರ್ಕಾರ ಆರಂಭದಲ್ಲೇ ತರುತ್ತೆ? ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಮೋದಿ ಸರ್ಕಾರದ ಮುಂದಿನ 100 ದಿನಗಳ ಅಜೆಂಡಾ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತೇ ಇದೆ, ಕಳೆದ ಸರ್ಕಾರದ ಅವಧಿಯಲ್ಲೇ ಅಂದರೆ ಮೋದಿಯ 2ನೇ ಅವಧಿಯ ಸರ್ಕಾರದ ಅಂತ್ಯದಲ್ಲೇ ನರೇಂದ್ರ ಮೋದಿಯವರು ಮುಂದಿನ ಸರ್ಕಾರದ 100 ದಿನಗಳ ಅಜೆಂಡಾ ಸಿದ್ಧ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದರು. ಅಂದರೆ ಅಷ್ಟರ ಮಟ್ಟಿನ ಗೆಲುವಿನ ಆತ್ಮವಿಶ್ವಾಸ ಅವರಲ್ಲಿತ್ತು. ಕಳೆದ ಮಾರ್ಚ್ 3ನೇ ತಾರೀಖೆ ಅವರು ಆಗಿನ ಸರ್ಕಾರದ ಸಚಿವರು ಮತ್ತು ಅಧಿಕಾರಿಗಳನ್ನು ಸಭೆ ಕರೆದಿದ್ದರು. ಮುಂದಿನ ಸರ್ಕಾರ ಮೋದಿ 3.0ನಲ್ಲಿ ಮೊದಲ 100 ದಿನಗಳು ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಅವತ್ತೇ ಚರ್ಚೆ ಮಾಡಿದರು. ಮತ್ತು ಆ ಚರ್ಚೆಯ ನಂತರದಲ್ಲಿ ಅಧಿಕಾರಿಗಳನ್ನು ಮತ್ತೆ ಇನ್ನೊಂದು ರೌಂಡ್ ಸಭೆ ಕರೆದಿದ್ದರು. ಮುಂದಿನ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನೀವು 100 ದಿನಗಳ ಅಜೆಂಡಾವನ್ನು ಸರ್ಕಾರದ ಮುಂದೆ ಇಡಬೇಕು ಅನ್ನುವಂತಹ ಫರ್ಮಾನನ್ನು ಕೂಡ ಹೊರಡಿಸಿದರು. ಅದರಂತೆ ಹೊಸ ಸರ್ಕಾರ ಬಂದಿದೆ, ಮೋದಿ 3.0. 100 ಡೇಸ್ ಅಜೆಂಡಾವನ್ನು ಕೂಡ ಅಧಿಕಾರಿಗಳು ನರೇಂದ್ರ ಮೋದಿಯವರ ಮುಂದಿಟ್ಟಿದ್ದಾರೆ. ಹೊಸ ಸರ್ಕಾರದಲ್ಲಿ ಅಂದರೆ ಮೋದಿ 3.0ನಲ್ಲಿ ತಮ್ಮ ಸಚಿವ ಸಂಪುಟದ ಸದಸ್ಯರ ಮೊಟ್ಟ ಮೊದಲ ಸಭೆಯನ್ನು ನರೇಂದ್ರ ಮೋದಿಯವರು ಮಾಡಿದರು. ಮೋದಿ 3.0ನ ಮೊಟ್ಟ ಮೊದಲ ಸಚಿವರ ಸಭೆಯನ್ನು ಕಳೆದ ಭಾನುವಾರ ನರೇಂದ್ರ ಮೋದಿಯವರು ಮಾಡಿದರು. ನೂತನವಾಗಿ ಸಂಪುಟಕ್ಕೆ ಸೇರ್ಪಡೆಯಾದಂತಹ ಎಲ್ಲ ಸಚಿವರು ಸಹ ಆ ಸಭೆಯಲ್ಲಿ ಭಾಗವಹಿಸಿದರು. ಸೊ ಅವರಿಗೆ ಈ 100 ದಿನಗಳ ಜನರಲ್ ಅಜೆಂಡಾವನ್ನು ಮೋದಿ ತಿಳಿಸಿದರು. ಅಷ್ಟೇ ಅಲ್ಲ, ಅವರು ತಮ್ಮ ತಮ್ಮ ಇಲಾಖೆಯಲ್ಲಿ ಆಯಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 100 ದಿನಗಳ ಅಜೆಂಡಾವನ್ನು ತಯಾರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಮೋದಿ ಎಲ್ಲ ಸಚಿವರಿಗೆ ಹೇಳಿದರು. ಅಷ್ಟೇ ಅಲ್ಲ, ಇನ್ನೊಂದು ಕುತೂಹಲದ ವಿಚಾರ ಅಂತಂದರೆ, ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಒಂದು ಪ್ರಮುಖವಾದಂತಹ ಕಡತಕ್ಕೆ ಸಹಿ ಹಾಕಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದರು. ಅದರಂತೆ ಬಹುತೇಕ ಸಚಿವರು ತಾವು ಅಧಿಕಾರ ವಹಿಸಿಕೊಂಡ ಮೊದಲನೇ ದಿನವೇ ಒಂದು ಕಡತಕ್ಕೆ ಸಹಿ ಹಾಕಿದ್ದು ಮೋದಿ 3.0 ಸರ್ಕಾರ ತನ್ನ ಕಾರ್ಯಯೋಜನೆಯನ್ನು ಎಷ್ಟರ ಮಟ್ಟಿಗೆ ಯಾವ ಮಟ್ಟದ ವೇಗದಲ್ಲಿ ಮುಂದಿನ 100 ದಿನಗಳಲ್ಲಿ ಕೈಗೊಳ್ಳೋಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂಥದ್ದರ ಒಂದು ಸಂಕೇತ. 100 ದಿನಗಳ ಅಜೆಂಡಾದಲ್ಲಿ ಏನೇನಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 100 ದಿನದ ಅಜೆಂಡಾದ ಪ್ರಥಮ ಮತ್ತು ಮೊದಲ ಆದ್ಯತೆಯ ಕೆಲಸ ಎಲ್ಲ ಸಚಿವರಿಗೆ ಅಂತಂದರೆ ಅವರವರ ಇಲಾಖೆಯಲ್ಲಿ ಅರ್ಧಂಬರ್ಧ ಆಗಿರುವ ಕೆಲಸಗಳನ್ನು ಸಮರೋಪಾದಿಯಲ್ಲಿ ಅವರು ಪೂರ್ತಿ ಮಾಡಬೇಕು. ಅದು ಬೇರೆ ಬೇರೆ ಕಾಮಗಾರಿಗಳಿರ್ಬೋದು, ಅಥವಾ ಯೋಜನೆಯ ನೀಲನಕ್ಷೆ ತಯಾರು ಮಾಡೋದಿರ್ಬೋದು, ಯಾವುದೇ ಯೋಜನೆಯನ್ನು ಸಿದ್ಧಪಡಿಸೋದಿರ್ಬೋದು. ಒಟ್ಟಾರೆಯಾಗಿ ಅರ್ಧಕ್ಕೆ ಮುಗಿದಿರುವ ಕಾಮಗಾರಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪೂರ್ಣಗೊಳಿಸೋದಕ್ಕೆ ಏನೇನು ಕ್ರಮ ತಗೊಳ್ಬೇಕೋ ಅದನ್ನು ತಗೋಬೇಕು. ಇದು ಮೊಟ್ಟ ಮೊದಲನೆಯ ಮತ್ತು ಆದ್ಯತೆಯ ಮೇರೆಗೆ ಎಲ್ಲ ಸಚಿವರು ಈ ಮೊದಲ 100 ದಿನಗಳಲ್ಲಿ ಕೈಗೊಳ್ಳುವಂಥ ಒಂದು ಕೆಲಸ. ಎರಡನೇದು, IPC ಸೆಕ್ಷನ್ನನ್ನು ಕೆಲವು ತಿದ್ದುಪಡಿಗಳೊಂದಿಗೆ ಭಾರತೀಯ ದಂಡ ಸಂಹಿತೆ ಅಂತ ಇದ್ದುದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾವಣೆ ಮಾಡಿ ಅದಕ್ಕೆ ತಿದ್ದುಪಡಿ ತಂದಿತ್ತು ಕಳೆದ ಮೋದಿ 2.0 ಸರ್ಕಾರ. ಅದನ್ನು ಈ ಜುಲೈನಿಂದಲೇ ಜಾರಿಗೆ ತರೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಅಮಿತ್ ಶಾ ಅವರ ಒಂದು ಆಶಯ. ಅದರಂತೆ ಎಲ್ಲ ರೀತಿಯ ಕ್ರಮಗಳನ್ನು ಈ 100 ದಿನದ ಒಳಗೆ ಕೈಗೊಂಡು ಭಾರತೀಯ ನ್ಯಾಯ ಸಂಹಿತೆಯ ನೂತನ ಕಾನೂನುಗಳು ಜಾರಿ ಆಗೋ ಹಾಗೆ ನೋಡಿಕೊಳ್ಳೋದು ಎರಡನೇ ಅಜೆಂಡಾ. ಮೂರನೇ ಅಜೆಂಡಾ ಬಹಳ ಮುಖ್ಯವಾದದ್ದು, ಸಾರಿಗೆ ಇಲಾಖೆಯದ್ದು. ದೇಶಾದ್ಯಂತ ಸಾರಿಗೆ ಇಲಾಖೆಯಿಂದ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಕೈಗೊಂಡ ಕ್ರಮಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ನಿಮಗೆ ಗೊತ್ತೇ ಇದೆ. ಸಾವಿರಾರು ಕಿಲೋಮೀಟರ್ ಹೈವೇಗಳು, ಎಕ್ಸ್ಪ್ರೆಸ್ ವೇಗಳು, ಫ್ಲೈಓವರ್ಗಳು ಸಾಕಷ್ಟು ಮಟ್ಟದಲ್ಲಿ ಜನರ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿ ಕಾರ್ಯಗಳಾಗಿದ್ದು. ಹಾಗಾಗಿ ಈ 100 ದಿನದಲ್ಲಿ ಕನಿಷ್ಠ 3000 ಕಿಲೋಮೀಟರ್ಗಳಷ್ಟು ಹೈವೇಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಗುರಿಯನ್ನು ಸಾರಿಗೆ ಇಲಾಖೆಗೆ ಕೊಡಲಾಗಿದೆ ಮತ್ತು ಸಾರಿಗೆ ಇಲಾಖೆ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಸುಮಾರು 700 ಕಿಲೋಮೀಟರ್ಗಳಷ್ಟು ಎಕ್ಸ್ಪ್ರೆಸ್ ಹೈವೇ ಕೂಡ ನಿರ್ಮಾಣ ಆಗಬೇಕು ಅನ್ನುವಂಥದ್ದು 100 ದಿನದ ಅಜೆಂಡಾದಲ್ಲಿ ಇರುವಂಥದ್ದು. ಎಕ್ಸ್ಪ್ರೆಸ್ ಹೈವೇ ಅಂತಂದರೆ ನಮ್ಮ ಬೆಂಗಳೂರು ಮೈಸೂರು ನಡುವೆ ಇದೆಯಲ್ಲ, ಆ ರೀತಿಯ ಎಕ್ಸ್ಪ್ರೆಸ್ ಹೈವೇಗಳು. ಅಷ್ಟೇ ಅಲ್ಲ, ಇನ್ನೊಂದು ಮಹತ್ವದ ಯೋಜನೆಯನ್ನು ಈ 100 ದಿನದ ಒಳಗೆ ಕೈಗೊಳ್ಳಬೇಕು ಅಂತ ಸಾರಿಗೆ ಇಲಾಖೆಗೆ ನಿರ್ದೇಶನ ಹೋಗಿದೆ ಮತ್ತು ಅದಕ್ಕೆ ಸಿದ್ಧತೆ ಕೂಡ ನಡೆದಿದೆ. ಅದೇನಂತಂದರೆ, ಈ ಆಕ್ಸಿಡೆಂಟ್ಗಳಾದಾಗ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಯಾವ ರೀತಿಯ ಇನ್ಶೂರೆನ್ಸಿನ
ಯೋಜನೆಯ ಅಗತ್ಯವಿದೆ, ಮೆಡಿಕ್ಲೈಮ್ ಇರ್ಬೋದು, ಆ ರೀತಿಯ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಇದ್ದಂಥ ಅಡೆತಡೆಗಳೇನು ಅದೆಲ್ಲವನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ಯಾವುದೇ ಅಪಘಾತ ಆದಾಗ ತಕ್ಷಣಕ್ಕೆ ಹಣಕಾಸಿಗೆ ಬೇಡಿಕೆ ಇಡದಲೇ ಆಯಾ ಆಸ್ಪತ್ರೆಗಳು ತಕ್ಷಣಕ್ಕೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಹೊಸ ಯೋಜನೆಯನ್ನು ಈ 100 ದಿನದ ಒಳಗೆ ತರಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಅಜೆಂಡಾ. 4ನೇದು ನಾನು ನಿಮ್ಮ ಮುಂದಿಡ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ನಡೆಸುವಂಥದ್ದು. ಭಾಳ ಮುಖ್ಯವಾದಂಥ ಅಂಶ ಇದು. ಮೋದಿ 3.1 ಅಜೆಂಡಾದಲ್ಲಿರುವಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ನೀಡಿದೆ. ಸೆಪ್ಟೆಂಬರ್ 30ರ ಒಳಗೆ ಅಲ್ಲಿ ಚುನಾವಣೆ ನಡೀಲೇಬೇಕಾಗಿದೆ. ಅದಕ್ಕೂ ಮುಂಚೆ ಅಲ್ಲಿ ಚುನಾವಣೆ ನಡೆಸಬೇಕು, ಅದಕ್ಕೆ ಬೇಕಾದ ತಯಾರಿಗಳನ್ನು ಈಗಲಿಂದಲೇ ಮಾಡ್ಕೋಬೇಕು ಅನ್ನುವಂಥದ್ದು ಮೋದಿ 3.1 ಅಜೆಂಡಾದ ಮತ್ತೊಂದು ಪ್ರಮುಖವಾದಂಥ ಅಂಶ. 5ನೇ ವಿಚಾರ ಅಂದರೆ ಒನ್ ನೇಷನ್ ಒನ್ ಡಾಟಾ ಅನ್ನುವಂಥ ಯೋಜನೆಯಡಿ ಯಾವ್ಯಾವ ಡಿಜಿಟಲ್ ಇಂಡಿಯಾ ಯೋಜನೆಯಡಿ ಯಾವ್ಯಾವ ಸ್ಕೀಮ್ಗಳಿದ್ದಾವೋ ಅವೆಲ್ಲವುಗಳಿಗೆ ಸಾಕಷ್ಟು ಮಟ್ಟದಲ್ಲಿ ಗ್ರಾಹಕ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಗ್ರಾಹಕರ ಡಾಟಾ ಎಲ್ಲೂ ಸೋರಿಕೆ ಆಗದ ಹಾಗೆ, ಸೋರಿಕೆ ಮಾಡುವವರಿಗೆ ಕಠಿಣ ಶಿಕ್ಷೆ ಕೊಡುವ ಹಾಗೆ, ಮತ್ತು ಒಟ್ಟಾರೆ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳೇನಿವೆ ಅವುಗಳು ಸರಾಗವಾಗಿ ಇನ್ನಷ್ಟು ಸುಲಲಿತವಾಗಿ ಆಗೋ ಹಾಗೆ, ಇನ್ನಷ್ಟು ಬಡ ಜನರಿಗೂ ಅದು ಅನುಕೂಲ ಆಗೋ ಹಾಗೆ ಆ ರೀತಿಯ ಟ್ರಾನ್ಸಾಕ್ಷನನ್ನು ಮಾಡೋ ಹಾಗೆ, ಈ ರೀತಿಯಲ್ಲಿ ಒನ್ ನೇಷನ್ ಒನ್ ಡಾಟಾ ಯೋಜನೆಯಡಿ ಸಾಕಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡೋದಕ್ಕೆ ಮೋದಿ 3.0 ಸರ್ಕಾರ ಈ 100 ದಿನದಲ್ಲಿ ಅದು ಅಜೆಂಡಾಗಳಲ್ಲಿ ಒಂದು ಅಂತ ಪ್ರಮುಖವಾದಂಥ ಅಂಶ. ಇನ್ನೊಂದು ಪ್ರಮುಖವಾದ ಅಜೆಂಡಾ ಮೋದಿ 3.1ನಲ್ಲಿರುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಜಾರಿಗೆ ಇರುವಂತಹ ಅಡೆತಡೆಗಳನ್ನು ನಿವಾರಿಸೋದು. 10-12 ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ರೂಪಿತವಾಗಿದೆ. ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಮೆಚ್ಚುಗೆಯೂ ಕೂಡ ದೇಶಾದ್ಯಂತ ವ್ಯಕ್ತ ಆಗಿದೆ. ಆದರೆ ದುರದೃಷ್ಟ ಅಂತಂದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಯಾವುದೇ ಅಧ್ಯಯನವನ್ನೂ ನಡೆಸದೆ ಬೇಕಾಬಿಟ್ಟಿಯಾಗಿ ಅದನ್ನು ರದ್ದುಪಡಿಸುವಂತಹ ಬೇಜವಾಬ್ದಾರಿ ಕ್ರಮವನ್ನು ಕೈಗೊಂಡಿರೋದು ನಮಗೆಲ್ಲ ಗೊತ್ತೇ ಇದೆ. ಸೊ ಅದರ ನಡುವೆನೂ ಅದಕ್ಕೆ ಹೊರತಾಗಿ ಒಟ್ಟಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಆಗಬೇಕಾದಂಥ ಇನ್ನಷ್ಟು ಸುಧಾರಣೆಗಳು ಮತ್ತು ಅದರ ಜಾರಿಗೆ ಕೈಗೊಳ್ಳಬೇಕಾದಂತಹ ಸುಗಮವಾದ ಜಾರಿಗೆ ಕೈಗೊಳ್ಳಬೇಕಂತ ಕ್ರಮಗಳನ್ನು ಮೋದಿ 3.0 ಸರ್ಕಾರ ತನ್ನ 100 ದಿನಗಳ ಅಜೆಂಡಾದಲ್ಲಿ ಇಟ್ಕೊಂಡಿದೆ. ಮತ್ತು ಮತ್ತೊಂದು ಪ್ರಮುಖವಾದ ಅಂಶ ಅಜೆಂಡಾದಲ್ಲಿರುವಂಥದ್ದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟದ್ದು. ಮೋದಿ 3.0 ಸರ್ಕಾರ ಬಂದ ತಕ್ಷಣ ಅಗ್ನಿಪಥ ಯೋಜನೆಯಲ್ಲಿ ತನ್ನ ಅಸಮಾಧಾನ ಇದೆ ಅನ್ನುವಂಥದ್ದನ್ನು JDU ನಿತೀಶ್ ಕುಮಾರ್ ಅವರ ಜನತಾದಳ್ ಯುನೈಟೆಡ್ ಪಕ್ಷದ ಒಬ್ಬರು ನಾಯಕರು ಅದನ್ನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಸೊ ಹಾಗಾಗಿ ಅಗ್ನಿಪಥ್ ಯೋಜನೆಯಲ್ಲಿ ಇರಬಹುದಾದಂತಹ ಲೋಪದೋಷಗಳನ್ನು ಸರಿಪಡಿಸೋದು ಹೇಗೆ, ಅದನ್ನು ಇನ್ನಷ್ಟು ಸುಧಾರಣೆ ಮಾಡೋದು ಹೇಗೆ, ಅದರಿಂದ ಒಟ್ಟಾರೆ ರಕ್ಷಣಾ ಇಲಾಖೆಗೆ ಒಟ್ಟಾರೆ 3 ವಿಭಾಗಗಳ ಸೇನೆಗಳಿಗೆ ಮತ್ತು ಆ ಇಲಾಖೆಗಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದ ಹಾಗೆ ಅಗ್ನಿವೀರರ ನೇಮಕಾತಿ ಮಾಡೋದು ಹೇಗೆ, ಈ ಎಲ್ಲ ವಿಚಾರಗಳು ಮತ್ತು ಅಗ್ನಿಪಥ ಯೋಜನೆಗೆ ಒಂದಷ್ಟು ಸುಧಾರಣೆಗಳನ್ನು ತಿದ್ದುಪಡಿಗಳನ್ನು ತರುವುದು ಈ 100 ದಿನಗಳಲ್ಲಿ ಆಗುವಂಥದ್ದಿದೆ. ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಮಿತ್ರ ದೇಶಗಳೊಂದಿಗೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಳ್ಳೋದು. ಅಂದರೆ ಭಾರತದಲ್ಲಿ ಒಂದಷ್ಟು ಯುದ್ಧ ಸಾಮಗ್ರಿಗಳನ್ನು ತಯಾರಿಸುವಂಥದ್ದು, ಅದನ್ನು ಮಿತ್ರ ದೇಶಗಳಿಗೆ ರಫ್ತು ಮಾಡುವಂಥದ್ದು, ಅಥವಾ ಮಿತ್ರ ದೇಶಗಳು ಇಲ್ಲಿಗೆ ಬಂದು ಭಾರತದಲ್ಲೇ ಅವರ ಯುದ್ಧ ಸಾಮಗ್ರಿಗಳನ್ನು ಇಲ್ಲೇ ಅದನ್ನು ತಯಾರಿಸುವಂಥದ್ದು, ಇಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಸೊ ಇದು ಮೋದಿ 3.0 ಸರ್ಕಾರದ ಮತ್ತೊಂದು ಪ್ರಮುಖವಾದಂಥ ಅಂಶ. ಯಾಕಂದರೆ ಬೆಂಗಳೂರಿನ HAL ಯಾವ ರೀತಿ ಮೋದಿ ಸರ್ಕಾರದ ಅವಧಿಯಲ್ಲಿ ಲಾಭದ ಕಡೆಗೆ ಹೆಜ್ಜೆ ಆಗ್ತಿದೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಸೊ ಹಾಗಾಗಿ ರಕ್ಷಣಾ ಇಲಾಖೆಗೆ ಮೊದಲ 100 ದಿನಗಳಲ್ಲಿ ಪ್ರಮುಖವಾದಂತಹ ಆದ್ಯತೆಯನ್ನು ಮೋದಿ 3.0 ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಸ್ಕಿಲ್ ಇಂಡಿಯಾ ಯೋಜನೆ ಬದಲಾದ ಕಾಲಮಾನದಲ್ಲಿ, ಅಂದರೆ ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಈಗಿನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯುಗದಲ್ಲಿ ಈಗಿನ ಯುವಕರಿಗೆ ಒಂದು ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಅಥವಾ ಅದಕ್ಕೆ ಪರ್ಯಾಯವಾಗಿ ಬೇರೆ ಯಾವ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ತಯಾರು ಮಾಡಬಹುದು, ಸಿದ್ಧಪಡಿಸ್ಬೋದು ಅನ್ನುವಂಥದ್ದು ಕೂಡ ಚರ್ಚೆ ಕಳೆದ ಸರ್ಕಾರದ ಅವಧಿಯಲ್ಲೇ ನಡೆದಿತ್ತು. ಈಗ ಈ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಸ್ಗಳು, ಒಟ್ಟಾರೆ ಎಲೆಕ್ಟ್ರಾನಿಕ್ ಉಪಕರಣಗಳು, ಸೊ ಈ ರೀತಿಯ ಒಂದಷ್ಟು ಸೋಷಿಯಲ್ ಮೀಡಿಯಾ, ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇನಿಷಿಯೇಟಿವ್ಗಳು, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಜನ್ರೇಷನ್ನು, ಸೊ ಇದೆಲ್ಲವೂ ಹೊಸ ಪೀಳಿಗೆಗೆ ಅನುಕೂಲ ಆಗುವ ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಇಂಡಿಯಾ ಯೋಜನೆಯಡಿ ಹೊಸ ಕೋರ್ಸ್ಗಳನ್ನು ಸಿದ್ಧಪಡಿಸಿ ಆ ಮೂಲಕ ಆಯಾ ವಿಭಾಗದಲ್ಲಿ ನೈಪುಣ್ಯತೆ
ಇರೋ ಹಾಗೆ ಯುವಕರಿಗೆ ತರಬೇತಿ ನೀಡುವಂಥ ಒಂದಷ್ಟು ಕೋರ್ಸ್ಗಳನ್ನು ಸಿದ್ಧಪಡಿಸಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಕೂಡ ಮೋದಿ 3.0 ಸರ್ಕಾರದ 100 ದಿನಗಳ ಅಜೆಂಡಾದಲ್ಲಿ ಸೇರಿಕೊಂಡಿದೆ. ಸೊ ಈ ಎಲ್ಲ 100 ದಿನಗಳ ಅಜೆಂಡಾ ಆಯಾ ಇಲಾಖೆಯವರು ಕೈಗೊಳ್ಳಲೇಬೇಕಾದಂಥದ್ದು, 100 ದಿನಗಳ ಒಳಗೆ ಮುಗಿಯಲೇಬೇಕಾದಂಥದ್ದು. ಸೊ ಮೋದಿ 3.0 ಸರ್ಕಾರ ಮೈತ್ರಿ ಸರ್ಕಾರ, ಇದರ ಮೇಲೆ ಯಾವುದೇ ಒತ್ತಡ ಇಲ್ಲ. ಹಿಂದೆ ಮೋದಿ ಸರ್ಕಾರ ಅಥವಾ ನರೇಂದ್ರ ಮೋದಿ ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ತಿದ್ರೋ, ಯಾವ ರೀತಿ ಕಠಿಣ ನಿರ್ಧಾರಗಳನ್ನು ತಗೊಳ್ತಿದ್ರೋ, ಇನ್ನು ಮುಂದೆಯೂ ಅದೇ ರೀತಿ ಇರುತ್ತೆ ಅಂತ ತೋರಿಸುವಂಥ ಪ್ರಯತ್ನವೂ ಕೂಡ ಈ 100 ದಿನಗಳ ಅಜೆಂಡಾದಲ್ಲಿದೆ. ಹಾಗಾಗಿ ನೋಡಬೇಕು ಸ್ನೇಹಿತರೆ, 100 ದಿನಗಳ ಅಜೆಂಡಾ ಯಾವ ರೀತಿಯಲ್ಲಿ ಜಾರಿಗೆ ಬರುತ್ತೆ, ಆ ಜಾರಿಗೆ ಬಂದ ನಂತರದಲ್ಲಿ ಭಾರತದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಮೋದಿ 3.0 ಸರ್ಕಾರ ಆರಂಭದಲ್ಲೇ ತರುತ್ತೆ ಅನ್ನುವಂತಹ ಕುತೂಹಲ ಇಡೀ ರಾಷ್ಟ್ರದ ಜನತೆಗೆ ಈಗ ಇದೆ.